ಸೊ ಹೆಲೋ ಚುಕ್ಕಿ ಗ್ಯಾಂಗ್, ವೆಲ್ಕಮ್ ಟು ಮೈ ಫಸ್ಟ್ ಬ್ಲಾಗ್. ಇದು ನನ್ನ ಫಸ್ಟ್ ಬ್ಲಾಗ್ ಅಲ್ಲ, ಇದೊಂದು 70th or 75th ಬ್ಲಾಗ್. ಅದು ಲೆಕ್ಕ ಹಾಕ್ಲಿಕ್ಕೆ ಆಗಲ್ಲ ಬ್ರದರ್, 1000 crore ಮೇಲೆ ಇದೆ. ಯಾಕಂದರೆ ನಾನು ಮೊದಲು ಬ್ಲಾಗಿಂಗ್ ಮಾಡ್ತಿದ್ದೆ ಯೂಟ್ಯೂಬಲ್ಲಿ, ಬಟ್ ನಾನು ಅದನ್ನು ವರ್ಕೌಟ್ ಆಗಿಲ್ಲ. ಸ್ವಲ್ಪ ದಿನ ನಿಲ್ಸಿದಿನ, ಆಮೇಲೆ ಇನ್ಸ್ಟಾಗ್ ಶಿಫ್ಟ್ ಆಗಿದ್ದು. ಈಗ ಮತ್ತೆ ವಾಪಸ್ ಬಂದಿದ್ದೀನಿ. ಸೊ ಅದೆಲ್ಲ ತೆಗ್ದಿದ್ದೀನಿ, ಹಳೆ ವೀಡಿಯೋಸ್ ಎಲ್ಲ ಇಲ್ಲ ಈಗ ಯೂಟ್ಯೂಬಲ್ಲಿ. ಅಲ್ಲ, ಹೊಸದಾಗಿಂದ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಸೊ ಇವತ್ತು DRP ಡ್ಯಾಮ್ ಅಂತ ಇದೆ, ನಮ್ಮ ಮನೆ ಹತ್ರ ಒಂದು ಡ್ಯಾಮ್ ಇದೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಸೀದಾ ಜಿಮ್ಮಿಗೆ ಹೋಗ್ಬಿಟ್ಟು, ಜಿಮ್ಮಲ್ಲಿ ಇವತ್ತು ತಗಡ ಶೋಲ್ಡರ್ಸ್ ವರ್ಕೌಟ್ ಇದೆ ಇವತ್ತು, ಶೋಲ್ಡರ್ಸ್ ಆ್ಯಂಡ್ ಲೆಗ್ಸ್. ಸೊ ಚಲೋ ಮುಗಿಸ್ಕೊಂಡು ಸೀದಾ ಜಿಮ್ಮಿಗೆ ಹೋಗೋಣ. ಓಕೆ ಗೈಸ್, ನಾವೀಗ ಹೊರಟ್ವಿ ಆಯಿತಾ. ಪ್ರೋಟೀನ್ ಆ್ಯಂಡ್ ಕ್ರಿಯೇಟಿನ್, ನೋ ಪ್ರೀ ವರ್ಕೌಟ್ ಬ್ರ್ಯಾಂಡ್ ತೋರಿಸ್ತಾ. ಆ್ಯಂಡ್ ಹೊರಟ್ವಿ ನಾವೀಗ. ದಾರಿಯಲ್ಲಿ ಹೋಗ್ತಾ ಮಾಡ್ತೀವಿ. ಓಕೆ, ಗ್ಯಾಂಗ್ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾವೆಲ್ಲ ಅಲ್ಲ, ನಾವಿಬ್ಬರೇ, ನಾನು ಮತ್ತೆ ಫಹದ್ ಹೋಗ್ತಾ ಇದ್ದೀವಿ ಈಗ. ಓಕೆ ಅಲ್ಲ ಗೈಸ್, ಬಂದ್ವಿ ಆಯಿತಾ. ಪ್ಲೇಸ್ ತೋರಿಸ್ಬಿಡ್ತೀವಿ ಒಂದು ನಿಮಿಷ ನಿಮಗೆ. ಸರಿ ನೋಡುವ, ಕ್ಯಾಮ್ರಾದಲ್ಲಿ ನೋಡಿ ಕಾಣಿಸ್ತಿದ್ಯಾ ಅಂತ ಆ ಕಡೆಯಿಂದ ಕಾಣಿಸ್ತಿದ್ಯಾ ಇಲ್ವೋ ಗೈಸ್? ನೀನೇ ಅಡ್ಡ ಬರ್ತಿದ್ಯಾ ಇವಾಗ? ಎಸ್, ಸ್ವಲ್ಪ ಹಿಂಗೆ ಇವಾಗ ಕಾಣಿಸ್ತಿದೆ ಜಾಗ, ನೋಡಿದ್ರಲ್ಲ ಎಲ್ಲ. ಸೊ ಇಲ್ಲಿಗೆ ಬಂದಿರೋದು ನಾವು. ನಾನು ಲಾಸ್ಟ್ ಟೈಮ್ ತಪ್ಪು ಮಾಡಿಬಿಟ್ಟೆ, ರೀಲ್ ಶೂಟ್ ಮಾಡಿ. ಲಾಸ್ಟ್ ಟೈಮ್ ನಾನು ಕರೆಕ್ಟಾಗಿ ರೀಲೂ ಶೂಟ್ ಮಾಡಿರಲಿಲ್ಲ. ಸೊ ಅದೊಂದ್ಸಲಿ ಗಿಲ್ಟ್ ಕಾಡುತ್ತೆ. ಇವಾಗ ಇನ್ನೊಂದ್ಸರಿ ಮತ್ತೆ ಶೂಟ್ ಮಾಡ್ತೀವಿ. ಈಗ ಇನ್ನೊಂದು ರೀಲ್ ಶೂಟ್ ಮಾಡಿ ನೆಕ್ಸ್ಟ್ ಸೀದಾ ಜಿಮ್. ಏನು ಚೆನ್ನಾಗಿದೆ. ಇನ್ನೂ ಮಳೆಗಾಲ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಬಂತು ಅಂದರೆ ಇಲ್ಲಿ ಗಂಟ ತುಂಬುತ್ತೆ. ಇಲ್ಲಿ ಗಂಟ ಎಲ್ಲ ನೀರು ತುಂಬುತ್ತೆ. ಅದು ಫುಲ್ಲು ನೀರು ತುಂಬಿರುತ್ತೆ ಮಳೆಗಾಲ ಬಂತು ಅಂದರೆ. ಅದೆಲ್ಲ ನೀರು ತುಂಬಿದ್ರೆ ಹೆಂಗಿರುತ್ತೆ ಗೊತ್ತಾ? ಎನಿವೇಸ್, ಈಗ ನಾವು ಆ ಕಡೆ ಸೈಡ್ ಹೋಗ್ತೀವಿ. ಇಲ್ಲಿ ಅಷ್ಟಕ್ಕಷ್ಟೇ, ಇಲ್ಲ ಫುಲ್ಲು ಲ್ಯಾಂಡ್ ಇದೆ. ಇಲ್ಲೆಲ್ಲ ವಿಡಿಯೋ ಅಷ್ಟು ಚೆನ್ನಾಗಿ ಬರಲ್ಲ. ನನಗೆ ಫುಲ್ಲು ನೀರು ಬೇಕು ವಿಡಿಯೋ ಶೂಟ್ ಮಾಡೋಕ್ಕೆ. ನೋಡೋಣ, ಆ ಕಡೆ ಹೋಗ್ಬಿಟ್ಟು ವಿಡಿಯೋ ಶೂಟ್ ಮಾಡ್ತೀವಿ. ಗಾಯ್ಸ್, ಬಂದ್ವಿ ಇಲ್ಲಿ ಈ ಕಡೆ ಸೈಡ್ ಲೊಕೇಶನಿಗೆ. ಮಸ್ತಿದೆ ಈ ಕಡೆ ಸೈಡ್, ತೋರಿಸ್ತೀನಿ ರೀ ನಿಮಗೆ. ಏನು ವ್ಯೂ ಅಂತೀರಾ ಇಲ್ಲಿ. ಇವತ್ತು ಸೂರ್ಯನು ಮೇಲ್ಗಡೆ ಇದ್ದಾನೆ ಫುಲ್ಲು. ಮಜಾ. ಇವತ್ತು ಒಳ್ಳೆ ವಿಡಿಯೋ ಮಾಡ್ಬೋದು. ಇವತ್ತು ತೋರಿಸ್ಲಾ ಲೊಕೇಶನ್? ಫುಲ್ಲು ತುಂಬ ಜನ ಇದನ್ನು ಸಮುದ್ರ ಅಂದ್ಕೊಂಡಿದ್ರು ಲಾಸ್ಟ್ ಟೈಮ್, ಬಟ್ ಅಲ್ಲ, ಇದು BRP ಡ್ಯಾಮ್ ಬ್ಯಾಕ್ ವಾಟರ್. ಇದು ಬ್ಯಾಕ್ ವಾಟರಿಂದ ವ್ಯೂ. ಏನು ಮಸ್ತ್ ಕಾಣುತ್ತಲ್ಲ. ಸೊ ಈಗ ಅಲ್ಲಿ ಕೆಳಗಿಳಿತೀವಿ, ಅಲ್ಲಿಗೆ ಹೋಗ್ತಿದ್ದೀವಿ ನಾವೀಗ ಆಯಿತಾ. ನೀರಲ್ಲಿ ಇಳಿಯೋಕೆ ಹೋಗಲ್ಲ ನಾವು. ಯಾರು ಬರ್ತಿದ್ದೀರಾ ಇಲ್ಲಿಗೆ ಅಂತಂದರೆ ನೀರಲ್ಲಿ ಇಳಿಯೋಕೆ ಹೋಗ್ಬೇಡ್ರಿ. ತುಂಬ ಜನ ಸತ್ತೋಗಿದ್ದಾರಲ್ಲ, ನೀರಲ್ಲಿ ಇಳಿಯೋಕೆ ಹೋಗಿ ಇಲ್ಲೆಲ್ಲ. ಸೊ ಅದಕ್ಕೆ ಇಲ್ಲೆಲ್ಲ ನೀರಲ್ಲೇ ಇಳಿಯೋಕೆ ಹೋಗ್ಬಿಡ್ರಿ ಒಂದು ವೇಳೆ ಬಂದ್ರಿ ಅಂತಂದರೆ. ಏನು ನಾನು ಥರ ಇರ್ತಿಲ್ವಲ್ಲ ನೀನ್ ಈ ತರ ಅಂತ ಬಿಕ್ಕಳ್ತಾ ಇದ್ರೆ ನನಗೆ ತಿಕ್ಕಲಿ ಹಿಡಿಯುತ್ತೆ. ವಿಡಿಯೋದಲ್ಲಿ ಬಚ್ಚಿ ಮಾಡಬೇಕು. ಸೊ ಈಗ ಕೆಳಗೆ ಇಳಿತಾ ಇದೀವಿ ಗಾಯ್ಸ್. ಏನು ಸನ್ಸೆಟ್. ಈಗ ನಾನು ಫುಲ್ ಮುಗಿಸ್ಕೊಂಡೆ ಹೋಗೋದು. ಸನ್ಸೆಟ್ ಮುಗಿಸ್ಕೊಂಡೋಣ. ಸನ್ಸೆಟ್ ಫುಲ್ ಮುಗಿಸ್ಕೊಂಡು ಹೋಗೋದು ಇಲ್ಲಿ 6:30 ಮೇಲೆ. ಫುಲ್ಲು ವಿಡಿಯೋಸ್ ಎಲ್ಲ ತಗೊಂಡು ಕ್ಲೀನಾಗಿ. ಇಲ್ಲಿಂದ ಕ್ಲೀನಾಗಿ ಕಾಣುತ್ತೆ ವ್ಯೂ ನಿಮಗೆ. ಇಲ್ಲಿಂದ ಸ್ಟಾರ್ಟ್ ಆಗದ, ಆ ಕಡೆ ಸೈಡ್ ಡ್ಯಾಮ್ ಇರೋದು. ಇಲ್ಲಿಂದ ಏನು ವ್ಯೂ ಅಂತೀರಾ ಗೈಸ್? ಡ್ಯಾಮಲ್ಲಿ ಫುಲ್ಲು ನೀರು ತುಂಬುತ್ತಲ್ಲ. ನೀರು ತುಂಬಿದಾಗ ಅಲ್ಲೇನು ಕಾಣ್ತಿದೆಯಲ್ಲ, ಅದೇ ಏನಂತಾರ ಅದನ್ನು, ಪಿಲ್ಲರಾ? ಅದೇ ಅದು ಅದರಲ್ಲಿ ಫುಲ್ಲು ಟಾಪ್. ಈಗ ನಾನು ಕೈ ಇಟ್ಟಿದ್ದೀನಿ ಇಲ್ಲಿ ಗಂಟ ನೀರು ತುಂಬುತ್ತೆ. ಇಲ್ಲಿ ಗಂಟ ಫುಲ್ಲು ನೀರು ತುಂಬಿರುತ್ತೆ. ಸೊ ಇದು ಇವಾಗ ಫುಲ್ಲು ನೀರು ಕಮ್ಮಿ ಇದೆಯಲ್ಲ, ಹಂಗಾಗಿ ಬಿಟ್ಟಿದ್ದಾರೆ ನಮಗೆ ಅಷ್ಟೇ. ಇಲ್ಲಾಂದರೆ ನೀರು ಜಾಸ್ತಿ ಐತೆ ಅಂದರೆ ಪರ್ಮಿಷನ್ ಇಲ್ಲ ಇಲ್ಲಿಗೆ ಒಳಗಡೆ, ಈ ಕಡೆ ಸೈಡ್ ಬರೋಕ್ಕೆ, ಎಂಟರ್ ಆಗೋಕ್ಕೆ ಬಿಡಲ್ಲ. ಅಲ್ಲೇ ಡೋರ್ ಕ್ಲೋಸ್ ಮಾಡಿಬಿಡ್ತಾರೆ. ಗೇಟ್ ಕ್ಲೋಸ್ ಮಾಡಿಬಿಡ್ತಾರೆ.
ಏನ್ ವ್ಯೂ ಗುರು ಇಲ್ಲಿಂದ. ಸೊ ಯಾ ನೋಡ್ರಿ ನನ್ನ ಮುಖ ನಾನು ನೋಡ್ಕೊತಾ ಇದ್ದೀನಿ. ಅಂಶ ಕಾಣುತ್ತೆ ಗೈಸ್, ನಿಮ್ಗೆಲ್ಲ ಒಂದು ತೋರಿಸ್ತಾ ಈಗ ಕಾಣಿಸ್ತದೆ, ಕ್ಲೀನಾಗಿ ಕಾಣಿಸುತ್ತೆ ನಮ್ಗೆ. ಎಷ್ಟು ಚೆನ್ನಾಗಿದೆಯಲ್ಲ. ಒಂದೇ ಒಂದಿದೆ. ಸೊ ಈಗ ನಾವು ಹುಡ್ಕೋ ಬೇಗ. ನಾವೀಗ ಏನು ಮಾಡೋದು ಗೊತ್ತಾಗ್ತಿಲ್ಲ, ಶೂಟ್ ಯಾವ ಥರ ವಿಡಿಯೋ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ವಾವ್ ಫದ್ ಏನು ಸಕಲಾಗಿ ಕಾಣ್ತಿದೆ ನೋಡಿ ಇಲ್ಲಿ. ಸ್ಕೈ ನೋಡೋ ಬಾರೋ, ಇಲ್ಲಿ ವಿಡಿಯೋ ನೋಡು ಬಾರೋ, ವಿಡಿಯೋ ನೋಡಲ್ಲಿ ಸಕಲಾಗಿ ಕಾಣ್ತಿದ್ದೀರಾ. ಸೊ ಬೇಗ ಹುಡ್ಕೋ ಫದ್, ಹುಡ್ಕೊಂಬರ, ಸನ್ಸೆಟ್ ಹೋಗುತ್ತೆ. ಚಿಕ್ಕ ಮಕ್ಳು ಸಹವಾಸ ಗೈಸ್, ಏನು ಮಾಡೋಕ್ಕಾಗಲ್ಲ, ಎಲ್ಲ ಈ ಮಕ್ಕಳು ಸಹವಾಸ ಆಗ್ಬಿಟ್ಟಿದೆ ನಂದು. ಅವನು ಈಗಲೂ ಅಷ್ಟೇ ಕೂದಲಲ್ಲಿ ಆಟಾಡ್ದವನೆ. ಏನೋ ಸರಿ, ಇವಾಗ ಹುಡುಕ್ತೀವಿ, ಕಂಟೆಂಟ್ ಹುಡುಕ್ಬಿಟ್ಟು ಕಂಟೆಂಟ್ ಇಲ್ಲಿ ಪೋಸ್ಟ್ ಮಾಡಿಬಿಟ್ಟು ಆಮೇಲೆ ನಾವು ಹೊರಡ್ತೀವಿ. 4 ಮುಳುಗ್ತು, ಅದು ವಿಡಿಯೋದಲ್ಲಿ ಕ್ಲೀನಾಗಿ ರೆಕಾರ್ಡ್ ಆಗಿದೆ. ಇವರೆಲ್ಲ ಇಷ್ಟೇ ಚಿಕ್ಕ ಮಕ್ಕಳು ಸಹವಾಸ ಆಗಿಬಿಟ್ಟಿದೆ. ಸರಿ ಗೈಸ್, ನಾವು ಕಾಂಟೆಂಟ್ ಹುಡುಗಿ ಪೋಸ್ಟ್ ಮಾಡಿ ಆಮೇಲೆ ಮಾಡ್ತೀನಿ. ಓಕೆ ಗೈಸ್, ಇನ್ನೇನು ಸನ್ಸೆಟ್ ಆಗ್ತಾ ಬಂತು ಆಲ್ರೆಡಿ. ಇನ್ನು ಅವಾಗಲೇ ಅಲ್ಲಿದ್ದಿದ್ದು, ಈಗ ಇಲ್ಲಿ ಬಂದಿದ್ದಾನೆ ಸೂರ್ಯ. ಅವರೇ ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಇವನಿಗೆ ಫೋಟೋ ತೆಗಿಯೋ ಅಂತಂದರೆ ಅವಾಗಲಿಂದ ಒಂದು 20 ಟ್ರೈ ಮಾಡ್ದ. 20 ಆದಮೇಲೆ ಹಂಗೆ ಒಂದು ಫೋಟೋ ಬಂದಿದೆ. ಈಗ ಹೋಗ್ತಿದ್ದೀವಿ, ಈಗ ಒಂದು ವಿಡಿಯೋ ಶೂಟ್ ಮಾಡ್ತೀವಿ ಗಾಯ್ಸ್. ಈಗ ಹೊಡ್ತಾ ಇದ್ದೀವಿ ಇಲ್ಲಿಂದ. ಲುಕ್ ಮೈ ಬೈಸೆಪ್ಸ್. ಸೊ ಗಾಯ್ಸ್, ಈಗ ಹೊರಡ್ತಾ ಇದ್ದೀವಿ ಇಲ್ಲಿಂದ. ಈಗ ಸೀದಾ ಜಿಮ್ ಹೋಗ್ತಾ ದಾರಿಲಂಗೆ ಶವರ್ಮ ತಿನ್ಕೊಂಡು ಜಿಮ್ಮಿಗೆ ಹೋಗಿ ಪ್ರೀ ವರ್ಕೌಟ್ ಹಾಕೊಂಡು ತಗಡ ವರ್ಕೌಟ್ ಮಾಡೋಣ ಇವತ್ತು. ನಾವು ಅಂದ್ಕೊಂಡಿದ್ದು ಶೋಲ್ಡರ್ ಮತ್ತು ಲೆಗ್ಸ್ ಅಂತ ಅಂದ್ಬಿಟ್ಟು, ಬಟ್ ನಾವು ಆರ್ಮ್ಸ್ ಕರೆಕ್ಟಾಗಿ ಹೊಡೆದಿರಲಿಲ್ಲ ಈ ವೀಕ್. ಸೊ ಸಾಮ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ, ಶೋಲ್ಡರ್ ಆ್ಯಂಡ್ ಆರ್ಮ್ಸ್. ಲೆಗ್ ಡೇ ಸೀದಾ ಸ್ಯಾಟರ್ಡೇ. ಸೊ ಈಗ ಸೀದಾ ಜಿಮ್ ಚಲೋ. ನಿಜ ಇಲ್ಲ, ಅಟ್ ದಿಸ್ ಪಾಯಿಂಟ್ ನನಗೆ ಹೋಗ್ಬೇಕು ಅನ್ನಿಸ್ತಿಲ್ಲ. ಗೈಸ್ ನೋಡ್ರಿ ನೋಡ್ರಿ. ಆದರೆ ಇಲ್ಲಿಂದ ನೋಡೋಕೆ ನಿಮಗೆ ಹತ್ರ ಹಿಂಗೆ ಅನ್ಸ್ಬೋದು, ಬಟ್ ಇಲ್ಲಿಂದ ನೀರಿದೆಯಲ್ಲ ಅಲ್ಲಿ ಗಂಟ ತುಂಬ ಡಿಸ್ಟೆನ್ಸ್ ಇದೆ, ತುಂಬ ದೂರ. ಅದು ಅಲ್ಲಿ ಹತ್ರ ಹೋಗಿ ನೋಡಿದ್ರೆ ಅಲ್ಲಿ ಏನು ಸಕ್ಕತ್ತಾಗಿದೆ ಗೊತ್ತಾ. ಇಲ್ಲಿ ಬಿಟ್ಟು ಹೋಗೋಕ್ಕೆ ಮನಸ್ಸಾಗ್ತಿಲ್ಲ ನನಗೆ, ಬಟ್ ಹೋಗಬೇಕು. ಆರ್ಮ್ಸ್ ಹೊಡಿಬೇಕು, ಅಲ್ಲ ಸಾಮ್ಸ್ ಹೊಡಿಬೇಕು. ಏನು ಮಾಡ್ದ, ಜೀವನ ಇಷ್ಟೇ ಗೈಸ್, ಏನು ಮಾಡೋಕ್ಕಾಗಲ್ಲ. ನೀವೆಲ್ಲ ಸಂತೋಷದಲ್ಲಿದ್ದೀರಿ, ಆದ್ರೆ ನಾನು ಸಂತೋಷದಲ್ಲಿಲ್ಲ. ಸೊ ಹೊರಟದೆ ಈಗ ಸೀದಾ ಜಿಮ್. ನಾನೊಂದು 20 ಸರಿ ಹೇಳಿದ್ದೀನಿ ಗುರು, ಸಾಮ್ಸ್ ಅಂದ್ಕೊಂಡು ದರಿದ್ರ. ಓಕೆ, ಈಗ ಜಿಮ್ಮಿಗೆ ಹೋಗ್ತಿದ್ದೀವಿ ಅಷ್ಟೇ, ಅದ್ರ ಮುಂಚೆ ಹೇಳೋಣ, ಅದ್ರ ಮುಂದೆ ಹೇಳೋಣ. ಚಲೋ, ಈಗ ಶವರ್ಮ ತಿನ್ಕೊಂಡು ಜಿಮ್. ಡಿಸ್ಟೆನ್ಸ್ ಇಲ್ಲಿಂದ ಹತ್ರ ಅನಿಸ್ಬೋದು, ಬಟ್ ಜನ ಅಲ್ಲಿದ್ದಾರೆ, ಅಲ್ಲಿ ನಾವು ಇಲ್ಲಿದ್ದೀವಿ. ನಾನು ಹಾಕಿದ್ದು 4Xಗೆ, ತುಂಬ ದೂರ, ಅದು ತುಂಬ ದೂರ. ಅಲ್ಲಿ ನೀರ ಹತ್ರ ಇಳಿದ ಅಂದರೆ ಸಖತ್ತಾಗಿರುತ್ತೆ ವ್ಯೂ ಮಾತ್ರ. ಗೈಸ್, ವಾಪಸ್ ನಾವು ಜಿಮ್ಮಿಗೆ ಬಂದಾಗಿದೆ ಆಲ್ರೆಡಿ, ಜಿಮ್ಮಲ್ಲಿ ಇದ್ದೀವಿ ಆಲ್ರೆಡಿ. ನಾವು ಇವಾಗ ಅಲ್ಲಿಂದ ಬಂದು ಫಿಶ್ ತಿಂದು ಇಲ್ಲಿ ಬಂದು ಫ್ರೀ ತೊಗೊಂಡು ಇದೆಲ್ಲ ಮುಗ್ದೋಗ್ಬಿಟ್ಟಿದೆ. ನಾನು ಇನ್ನೂ ರೆಕಾರ್ಡೇ ಮಾಡೋಕ್ಕಾಗಿಲ್ಲ, ಫೋನ್ ಚಾರ್ಜ್ ಇರಲಿಲ್ಲ. ಇವಾಗ ಬಂದುಬಿಟ್ಟು ಚಾರ್ಜ್ ಇಟ್ಟಿದ್ದೀನಿ ಜಿಮ್ಮಲ್ಲಿ. ಈಗ ಒಂದು 20 ಮಿನಿಟ್ಸ್ ವಾರ್ಮಪ್ ಮಾಡಿಕೊಂಡು ಬರ್ತೀನಿ. ಅಲ್ಲಿ ಗಂಟ ಫೋನ್ ಚಾರ್ಜ್ ಆಗಲಿ. ಫೋನ್ ಚಾರ್ಜ್ ಆಗ್ತಿರಲಿ, ವಾರ್ಮಪ್ ಮುಗಿಸ್ಕೊಂಡು ವರ್ಕೌಟ್ ಸ್ಟಾರ್ಟ್ ಮಾಡೋಣ. ಸಾಮ್ಸ್ ಲೆಗ್ಸ್ ಇಲ್ಲ ಇವತ್ತು, ಸಾಮ್ಸ್ ಶೋಲ್ಡರ್ ಆ್ಯಂಡ್ ಆರ್ಮ್ಸ್. ಓಕೆ ಚಲೋ. ಸ್ಟಾರ್ಟ್ ಮಾಡಿದ್ದೀವಿ ಆಲ್ರೆಡಿ ವರ್ಕೌಟ್. ನಾವು 7:30 ಹಾಕೊಂಡು ಹೊಡಿತಿದ್ದಾನೆ.
ವಾರ್ಮಪ್ ಆಯ್ತಾ ಓಕೆ. ಸೊ ನಾನು ಇದರಲ್ಲೇ ವಾರ್ಮಪ್ ಮಾಡ್ತೀನಿ. ನಾನು ಇದರಲ್ಲೇ ವಾರ್ಮಪ್ ಮಾಡ್ತೀನಿ. ಇನ್ನಿಂಗ್ಸ್ ಅವನು ಸೊ ಹೈಸ್ ಮುಗೀತು. ಅಂದರೆ ಫಸ್ಟ್ ವರ್ಕೌಟ್ ಮುಗೀತು. ಅದು ನಾರ್ಮಲಾಗಿ ನಾನು ಅದು ವಾರ್ಮಪ್ ವರ್ಕೌಟ್ ಥರ ಮಾಡ್ತೀನಿ ಅಷ್ಟೇ, ಪ್ರೆಸ್. ಬಟ್ ಅದು ಮೇನ್ ವರ್ಕೌಟ್ ಆಗಬೇಕು ಆ್ಯಕ್ಚುಲಿ. ಇವತ್ತು ಹಂಗೆ ಮಾಡಿದೆ ನಾನು ಅಷ್ಟೇ. ಈಗ ನಂದು ಮೇನ್ ನಾನು ಫೋಕಸ್ ಮಾಡೋದು ಈಗ ಡಂಬಲ್ ಪ್ರೆಸ್, ಅದ್ರ ಮೇಲೆ ಫೋಕಸ್ ಮಾಡ್ತೀನಿ. ಒಂದು ಪ್ರೆಸ್ ಮೂಮೆಂಟ್ ಒಂದು ಯಾವುದಾದ್ರೂ ನಾನು ಎಲ್ಲದರಲ್ಲೂ ಇಟ್ಟೇ ಇಡ್ತೀನಿ ಪುಷಲ್ಲಿ. ಸೊ ಈಗ ಎಲ್ಲಿ ಹೊಡೆಯೋಣ ಡಂಬಲ್ ಪ್ರೆಸ್ಸು? ಇದ್ರ ಮೇಲೆ ಹೊಡೆದು ನಾವು ಡಂಬಲ್ ಪ್ರೆಸ್ಸಾ? ಅದೇ ಮಾಡೋಣ. ಹಾಂ, ಸೊ ಡಂಬಲ್ ಪ್ರೆಸ್ ಚಲೋ. ಓಕೆ. ಮುಗೀತು ಫಸ್ಟ್ ಸೆಟ್ಟು. ಬಟ್ ನೀವೆಲ್ಲ ನೋಡಿದ್ರೆ ಶಾಕ್ ಆಗ್ಬೋದು. ಫಸ್ಟ್ ಸೆಟ್ಟಿಗೆ ನಿಂಗೆ ಮುಕ್ಕೊಂಡು ಹೊಡಿತಾವನಲ್ಲ ಅಂತ. ನನಗೆ ನಾನು 2.5 kg ಹೊಡೆದ್ರು ನಾನು ಹಂಗೆ ಮುಖ ಹಂಗೆ ಮಾಡ್ಕೊಂಡೆ ಹೊಡಿಯೋದು. ನಾನು 2.5 kg ಹೊಡೆದ್ರು ಹಿಂಗೆ ಹೊಡಿಯೋದು ನಾನು. 30 ಹೋಗುತ್ತಾ ಇಲ್ವ ನೋಡೋಣ, ಏನಂತೀರ? 30 kg ಶೋಲ್ಡರ್ ಪ್ರೆಸ್ ಹೋಗುತ್ತಾ ನೋಡೋಣ. 30 ಹೋಗುತ್ತಂತೀಯ ಶೋಲ್ಡರ್ ಪ್ರೆಸ್? ನೋಡೋಣ 30 ಹೋಗಿ ಬಂದೇವಿ. ಮುಗೀತು ಶೋಲ್ಡರ್ ಪ್ರೆಸ್. ನನ್ನ ಕೈಯಲ್ಲಿ ಆಗಲ್ಲ 30, ಬಿಕಾಸ್ ಸುಸ್ತಾಗ್ತಿದೆ. ಸುಸ್ತಾಗ್ತಿದೆ ತುಂಬ, ಸಖತ್ ಸುಸ್ತಾಗ್ತಿದೆ. ಮುಂದಿನ ಸತಿ ಆಗುತ್ತೆ. ಸಿಂಗಲ್ ರೇಪ್ ಹೊಡೆದ್ಬಿಡ್ಲಾ? ಯಾಕೆ? ಹೆಂಗೂ ಮಾತು ಹೇಳ್ಬಿಟ್ಟಿದ್ದೀನಿ, ಟ್ರೈ ಮಾಡ್ತೀನಿ 30 ಅಂತ. 30 ಹೊಡಿತೀನಿ ಗೈಸ್. ನನಗೆ ಹೆಂಗಿರೋಕ್ಕಾಗಲ್ಲ, ಹೊಡೆದ್ಬಿಡ್ತೀನಿ 30 ಆಗಿದೆ. ಗಟ್ಟಿ ಆಳು ಬುಲೆಟು, ಗಟ್ಟಿ ಆಳು. ಕಟ್ ಮಾಡು ಅಂದೆ. ಇದರ ಮೇಲೆ ನಿನ್ನ ಅಭಿಪ್ರಾಯವೇನು? ನೋವೇನಿದೆ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ. ಇರ್ಲಿ ಬಿಡು, ಬೇಜಾರ. 2 ನಿಮಿಷ. ಆಗಿದ್ದಾಗಾಯ್ತು, ಮುಚ್ಚಾಲೆ ಬಾಯ್ಲಿ. ತಪ್ಪು ಮಾಡೋದು ಸಹಜ ಕಣೋ, ತಿದ್ದಿ ನಡೆಯೋಣೆ ಮನುಜ ಕಣೋ. ಏನಿಲ್ಲ, ಬಾಡಿ ವೆಯ್ಟ್ ಕಮ್ಮಿ ಆಗಿದೆ, ಅದಕ್ಕೆ ನಾನು ರೀಸನ್ ಹೇಳಬಾರ್ದು. ಬಿಕಾಸ್ ನಾನು ರೀಸನ್ ಕೊಡಬಾರ್ದು. ನನ್ನ ಕೈಯಲ್ಲಿ ಆಗಿಲ್ಲ, ನಾನು ಅದು ಒಪ್ಕೋಬೇಕಷ್ಟೇ. ನನ್ನ ಕೈಯಲ್ಲಿ ಆಗಿಲ್ಲ ಹೊಡಿಯೋಕ್ಕೆ. ಮೇಬಿ ನೆಕ್ಸ್ಟ್ ವೀಕ್, ಡೌಟೇ ಇಲ್ಲ. ಗಂಡು ಫಾಡ್ದಂಗೆ ಕ್ಯಾಶ್. ಫುಲ್ಲು ಲೇಟ್ ಆಗಿಬಿಟ್ಟಿದೆ, ತುಂಬ ಲೇಟ್ ಆಗಿದೆ. ಟೈಮ್ ನೋಡ್ರಿ, 10 ಟೈಮು. ಸಕ್ಕತ್ ಲೇಟ್ ಆಗಿಬಿಟ್ಟಿದೆ. ಈಗ ಮನೆಗೆ ಹೋಗ್ಬೇಕು. ಮನೆಗೆ ಹೋಗಿ ಮಾಡ್ತೀನಿ. ತುಂಬ ಲೇಟ್ ಆಗಿದೆ, ತುಂಬ ಲೇಟ್ ಆಗಿದೆ. ನಾನು ಇಷ್ಟೊತ್ತಿಗೆ ಮನೇಲಿ ಸ್ಟ್ರೆಚಿಂಗ್ ಮಾಡ್ತಾಯಿದ್ದೆ. ಸರಿ, ಮನೆ ಜಿಮ್ ಬಾಗಿಲು, ಜಿಮ್ಮಿಗೆ ಬೀಗ ನಾನೇ ಹಾಕೊಂಡು ಹೋಗ್ತಿರೋದು ಗೈಸ್. ನಾನೇ ಫುಲ್ ಲೇಟು, ನಾನೇ ಲಾಸ್ಟ್ ಹೋಗ್ತಿರೋದು ನನಗೆ. ಇದು ಮೇ ಬಿ 2ನೇ ಸರಿನೋ 3ನೇ ಸರಿನೋ ನನ್ನ ಬಾಗಿಲು ಹಾಕ್ತಿರೋದು. ಇದಕ್ಕೂ ಮುಂಚೆ ನಾನು ಜಾಸ್ತಿ ಅಷ್ಟು ಲೇಟೆಲ್ಲ ಹೋಗ್ತಾನೆ ಇರಲಿಲ್ಲ.
ಏನು ಮಾಡೋಕ್ಕಾಗಲ್ಲ ಆಗ್ಬಿಡುತ್ತೆ ಒಂದಿನ ಹುಡುಗ ಕಾಯ್ತವನೆ. ಮನೆಗೆ ಹೋಗೋ ಸಮಯ ಬಂದಿದೆ, ಮನೆಗೆ ಹೋಗಿ ಮಾಡುವ. ಗ್ಯಾಂಗ್ ಟೈಮ್ ಎಷ್ಟು ಗೊತ್ತಾ? ಟೈಮ್ 4:35 ಅನ್ಕೊತೀನಿ ಮಾರ್ನಿಂಗ್, ಬೆಳಗ್ಗೆ. ನಮ್ಮ ಸಿಗಮ್ಮ ಬರ್ತಿದ್ರು ಊರಿಂದ, ಸೊ ಅವ್ರಿಗೆ ಕರ್ಕೊಂಬರ್ಬೇಕಿತ್ತು. ಸುಮ್ಮನೆ ಏನು ಮಲ್ಕೊಳ್ಳೋದು, ಸೀದಾ ಕರ್ಕೊಂಬಂದು ಮಲ್ಕೊಳ್ಳೋಣ ಅಂತ ಅಂದ್ಕೊಂಡು. ಸೊ ಐ ನೋ ಫಸ್ಟ್ ಬ್ಲಾಗ್ ಸ್ವಲ್ಪ ಬೋರಿಂಗ್ ಇತ್ತು, ಸ್ವಲ್ಪ ಅಲ್ಲ ಜಾಸ್ತಿನೇ ಬೋರಿಂಗ್ ಇತ್ತು. ಬಟ್ ಬರುತ್ತೆ, ಇನ್ನೂ ಚೆನ್ನಾಗಿರೋ ವ್ಲಾಗ್ಸ್ ಬರುತ್ತೆ. ಅದೇ ನಾನು ಹಿಂದಿಲಿ ವ್ಲಾಗ್ಸ್ ಮಾಡೋಣ, ಇದರಲ್ಲಿ ಸ್ಟ್ರೀಮಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಈಗ ರಿವರ್ಸ್, ಹಿಂದಿಲಿ ಸ್ಟ್ರೀಮಿಂಗ್ ಅಂದ್ಕೊಂಡಿದ್ದೀನಿ, ಇದರಲ್ಲಿ ಆಲ್ರೆಡಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಿಂದಿಲಿ ಆದರೆ ಸ್ಟ್ರೀಮ್ ಮಾಡ್ತೀನಿ, ಇಲ್ಲಾಂದರೆ ಅದೂ ಇಲ್ಲ. ಹಿಂದಿಲಿ ಜಸ್ಟ್ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡ್ತೀನಿ ಅಷ್ಟೇ ಹಿಂದಿಲಿ. ಬಟ್ ಕನ್ನಡದಲ್ಲಿ ಎರಡೂ ಬರುತ್ತೆ, ಕನ್ನಡದಲ್ಲಿ ನೋ ಇಶ್ಯೂಸ್. ಸೊ ಎಸ್, ಫಸ್ಟ್ ವ್ಲಾಗ್ನ ಎಂಡ್ ಮಾಡೋ ಸಮಯ ಬಂದಿದೆ. ಎಂಥ ಬೇಕು ನಿಮಗೆ, ಇನ್ಫಾರ್ಮೇಟಿವ್ ವೀಡಿಯೋಸ್ ಬೇಕೋ ಆರ್ ಏನೇ ಬೇಕಂದ್ರೂ ಆಸ್ಕ್ ಮಿ ಎ ಕ್ವಶನಲ್ಲಿ ಹಿಂಗೆ ಹಾಕ್ರಿ, ಹಿಂಗೆ ಕಾಂಟೆಂಟ್ ಬರುತ್ತೆ. ಓಕೆ, ಈಗ ನಿದ್ದೆ ಮಾಡೋ ಸಮಯ ಬಂದಿದೆ. ಪ್ರೀ ವರ್ಕೌಟ್ ತೊಗೊಂಡು ಪಿಂಪಲ್ ಬಂದಿದೆ. ಸೊ ಏನು ಮಾಡೋಕ್ಕಾಗಲ್ಲ ಗೈಸ್. ಇಟ್ಸ್ ಓಕೆ, ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ. ಟಿಲ್ ದೆನ್ ಗುಡ್ ಬೈ ಚುಕ್ಕಿ ಗ್ಯಾಂಗ್. ಟಿಲ್ ದೆನ್ ಗುಡ್ ಬೈ ಅಲ್ಲ, ಬಾಯ್ ಚುಕ್ಕಿ ಗ್ಯಾಂಗ್. ಸಿಗುವ.